ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕೀರ್ತನಗೌಡ RMG. ಇವತ್ತು ಬಂದು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನು ಅಂದರೆ ಇವತ್ತು ವೈಕುಂಠ ಏಕಾದಶಿ. ಅದರಿಂದ ನಾನು, ನಮ್ಮಮ್ಮ, ನಮ್ಮಪ್ಪ, ನಮ್ಮ ತಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗೋಣ. ಈಗ ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಈಗ ದೇವಸ್ಥಾನದ ಹತ್ರ ಬಂದ್ವಿ. ನೀವು ನೋಡ್ತಿರ್ಬೋದು ದೇವಸ್ಥಾನದ ಹತ್ರ ಹೇಗೆ ಅಲಂಕಾರ ಮಾಡಿದ್ರು ಅಂತ. ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಹಾಗೆ ದೇವಸ್ಥಾನದೊಳಗಡೆ ಬಂದ್ವಿ. ದೇವ್ರನ್ನಂತೂ ಸೂಪರ್ ಆಗಿ ಅಲಂಕಾರ ಮಾಡಿದ್ರು. ಅದನ್ನ ನೋಡ್ತಾ ಈ ದೇವಸ್ಥಾನದ ಪುರೋಹಿತರು ಅಂದರೆ ಪೂಜಾರಿ ದೇವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾರೆ, ಕೇಳಿಸ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೈಕುಂಠ ಏಕಾದಶಿ 12 ತಿಂಗಳು ಏಕಾದಶಿ ಬರುತ್ತದೆ. ಅದರಲ್ಲಿ ವಿಶೇಷವಾದಂತಹ ಏಕಾದಶಿ ಎಂದರೆ ಪ್ರಥಮ ಏಕಾದಶಿ, ಸರ್ವೇಶಾಂ ಏಕಾದಶಿ ಅಂತ ನಾವು ಕರಿತೇವೆ. ಅದು ಧನುರ್ಮಾಸದಲ್ಲಿ ವಿಶೇಷವಾದಂತಹ ಈ ಒಂದು ವೈಕುಂಠ ಏಕಾದಶಿ ಬಹಳ ವಿಶಿಷ್ಟವಾದಂತು. ಅಂದರೆ ಈ ಧನುರ್ಮಾಸದಲ್ಲಿ ಭಗವಂತನಿಗೆ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಪೂಜೆಯನ್ನ ಮಾಡ್ತಕ್ಕಂಥದ್ದು ಒಂದು ವಿಶೇಷವಾದಂತಹ. ಅಂದರೆ ಸೂರ್ಯೋದಯ ಆಗುವ ಒಳಗಡೆ ಮಹಾ ಅಭಿಷೇಕವನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ, ಆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ, ಆ ಭಗವಂತನಿಗೆ ಸಂತೃಪ್ತಿಯನ್ನು ಪಡಿಸತಕ್ಕಂಥದ್ದು ಧನುರ್ಮಾಸದ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿ ಬಹಳ ವಿಶೇಷವಾದದ್ದು. ಅದು ವಿಷ್ಣುವಿಗೆ ಮತ್ತು ವೆಂಕಟರಮಣ ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡತಕ್ಕಂಥದ್ದು. ಅಂದರೆ ಅವತ್ತಿನ ದಿವಸ ಉಪವಾಸವನ್ನ ಇದ್ದು ಆ ವೈಕುಂಠ ಏಕಾದಶಿಯ ವ್ರತವನ್ನ ಮಾಡಿ ಮಾರನೇ ದಿವಸ ಅಂದರೆ ದ್ವಾದಶಿಯ ದಿವಸದಂದು ನಾವು ಭೋಜನವನ್ನ ಮಾಡತಕ್ಕಂಥದ್ದು ಒಂದು ವಿಶೇಷವಾದಂಥದ್ದು. ಹಾಗಾಗಿ ಈ ವೈಕುಂಠ ಏಕಾದಶಿ ಸಪ್ತದ್ವಾರ ವೈಕುಂಠ ಅಂತ ನಾವು ಕರಿತೀವಿ. ಅಂದ್ರೆ 7 ಬಾಗಿಲುಗಳನ್ನ ನಿರ್ಮಾಣವನ್ನ ಮಾಡಿ ಆ 7 ಬಾಗಿಲಲ್ಲಿ ನಾವು ಪ್ರವೇಶವನ್ನ ಮಾಡಿ ವೈಕುಂಠ ದ್ವಾರವನ್ನ ತರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಈ ವೈಕುಂಠ ದ್ವಾರದ ಈ ಒಂದು ಪೂಜಾ ಕಾರ್ಯಕ್ರಮ ಬೆಳಗ್ಗೆ ನಾವು ಇಲ್ಲಿ ನೆರವೇರಿಸಲಾಗಿದೆ. ಹಾಗೂ ವಿಶೇಷವಾಗಿ ಆ ಭಗವಂತನಿಗೆ ಹೂವಿನ ಅಲಂಕಾರ ಮತ್ತು ವೈಕುಂಠ ಶ್ರೀ ಪದ್ಮಾವತಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಲಕ್ಷ್ಮೀನಾರಾಯಣ ಪುಷ್ಪಮೂರ್ತಿಯನ್ನ ಇಟ್ಟು ಅದರ ಕೆಳಗೆ ಭಕ್ತಾದಿಗಳು ಪ್ರವೇಶವನ್ನ ಮಾಡಿ ವೈಕುಂಠ ದ್ವಾರವನ್ನು ಅಂದರೆ ದಕ್ಷಿಣ ದಿಕ್ಕಿನಿಂದ ಬಂದು ಉತ್ತರ ದಿಕ್ಕಿನಲ್ಲಿ ನಾವು ವೈಕುಂಠ ದ್ವಾರವನ್ನ ಮಾಡತಕ್ಕಂಥದ್ದು. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಸಹ ಭಕ್ತಾದಿಗಳು ಆಗಮಿಸಿ ಆ ವೈಕುಂಠ ದ್ವಾರದ ಪ್ರವೇಶವನ್ನು ಸಹ ಮಾಡಿದ್ದಾರೆ. ಅವರಿಗೆ ಭಗವಂತ ಆಯುಸ್ಸು, ಆರೋಗ್ಯ, ಭಾಗ್ಯ ಎಲ್ಲವನ್ನ ಕರುಣಿಸಲಿ ಅಂತ ಆ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷದಿಂದ ಅವರ ಸಮಸ್ತವಾದ ಎಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಆ ಭಗವಂತ ಅವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಎರಡು ಮಾತನ್ನು ನಾನು ಇಲ್ಲಿ ಧನ್ಯವಾದಗಳು. ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು.
ಪ್ರಸಾದ ಇಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀನಿ. ಈಗ ಪ್ರಸಾದವೆಲ್ಲ ಇಸ್ಕೊಂಡು ಮನೆಗೆ ಬಂದೆ. ಆದರೆ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಕೇಳಿದೆ ನಮ್ಮ ಮಮ್ಮಿನ. ಹೋಗಿ ತಗೊಂಡು ಬಾ ಅಂದರು. ಅದರಿಂದ ಈಗ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ನನಗಂತೂ ಸೂಪರಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಲಾಸ್ಟು ಒಂದು ವಿಡಿಯೋ ಹಾಕೋ ಮುಂಚೆ ಸಬ್ಸ್ಕ್ರೈಬರ್ಸ್ ಬಂದು 87 ಇದ್ದರು. ಆದರೆ ಲಾಸ್ಟ್ ವಿಡಿಯೋ ಹಾಕಾದ್ಮೇಲೆ ತುಂಬ ಸಖತ್ತಾಗಿ ರೆಸ್ಪಾನ್ಸ್ ಬಂದಿದೆ. ಅದರಿಂದ ನನಗಂತೂ ತುಂಬ ಖುಷಿ ಆಯಿತು. ಈಗ ಟೋಟಲ್ ವ್ಯೂಸ್ ಬಂದು 180 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗಂತೂ ಇದೇ ಥರ ರೆಸ್ಪಾನ್ಸ್ ಬಂದರೆ ತುಂಬ ಖುಷಿ ಆಗುತ್ತೆ. ನನಗೆ ಆಲ್ರೆಡಿ ಖುಷಿ ಆಗಿದೆ. ಬಟ್ ಸೂಪರಾಗಿ ರೆಸ್ಪಾನ್ಸ್ ಕೊಡಬೇಕು. ಸೂಪರಾಗಿ ಕೊಡ್ತಿದ್ದೀರಾ. ಅದರಿಂದ ಈ ವಿಡಿಯೋದಲ್ಲಿ ಇದನ್ನ ಹೇಳಬೇಕು ಅಂದ್ಕೊಂಡೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ. ಈಗ ಬನ್ನಿ ಗೋಬಿ ಮಂಚೂರಿ ಅಂಗಡಿ ಹೋಗಿ ಸಿಗೋಣ. ಈಗ ಗೋಬಿ ಮಂಚೂರಿ ತಗೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಚಿಂಟು? ದೇವಸ್ಥಾನ ಬೇಡವಾ? ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ಈಗ ನಾವು ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಹಾಗೆ ನಾವು ಹೋಗಿದ್ದು ಲಕ್ಷ್ಮೀನಾರಾಯಣ ದೇವಸ್ಥಾನ. ಆಗ್ಲೇ ಹೇಳಿದ್ದೀನಿ. ನೋಡಿ, ಆಗ್ಲೇ ನಾವು ಬಂದಿದ್ದು ಇಲ್ಲಿಗೆ ಲಕ್ಷ್ಮೀ ದೇವಸ್ಥಾನ ಅಂತ. ಈಗ ನಾವು ಹೋಗ್ತಾ ಇರೋದು ಚಾಮುಂಡೇಶ್ವರಿ ದೇವಸ್ಥಾನ. ಆಗ್ಲೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ 2 ದೇವಸ್ಥಾನನು. ಅರೆ ಒಳಿಗೆ ತೋರಿಸಿರ್ಲಿಲ್ಲ. ಬನ್ನಿ ಇವತ್ತು ಒಳಿಗೆ ಹೋಗೋಣ. ನೋಡಿ, ಈಗ ನಾವು ಬಂದಿರೋದು ಇದೆ ಚಾಮುಂಡೇಶ್ವರಿ ದೇವಸ್ಥಾನ. ಬನ್ನಿ ಒಳಿಗೆ ಹೋಗೋಣ. ನೋಡಿ, ನೀವು ನೋಡ್ತಾ ಇರ್ಬೋದು, ಇವತ್ತು ವೈಕುಂಠ ಏಕಾದಶಿ. ಇದರಿಂದ ಥರ ಮಂಟಪ ಹಾಕಿ ಮಾಡಿದ್ದಾರೆ. ಬನ್ನಿ ಈಗ ದೇವಸ್ಥಾನದ ಹತ್ರ ಹೋಗೋಣ. ಈಗ ದೇವ್ರಿಗೆ ಕೈ ಮುಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಈಗ ಮನೆಗೆ ಹೋಗ್ಬಿಡ್ತೀವಿ. ನಾನು ನಮ್ಮ ತಮ್ಮ ದೇವಸ್ಥಾನಕ್ಕೆ ಹೋಗಿ ಗೋಬಿ ಮಂಚೂರಿ ತಗೊಂಡು ಬಂದ್ವಿ ಮನೆಗೆ. ನಮ್ಮ ಮಮ್ಮಿ ಆಗ್ಲಿ ಊಟ ಕುತ್ಕೊಬಿಟ್ಟವ್ರೆ. ಏನ್ ನಮ್ ಬಿಟ್ಬಿಟ್ಟು ಕುತ್ಕೊಬಿಟ್ಟಿದ್ದೀರಾ?
ನೋಡಿ ನಮ್ಮ ಮಮ್ಮಿ ಇವತ್ತು ವೈಕುಂಠ ಏಕಾದಶಿ ಆಗಿದ್ರಿಂದ ಸಂಜೆ ಪೂಜೆ ಮಾಡ್ತಿರೋ ತೋರ್ಸಕ್ಕಾಗಿಲ್ಲ. ನೋಡಿ ಈ ತರ ಪೂಜೆ ಮಾಡಿದ್ರು. ಈಗ ಗೋಬಿ ಮಂಜೂರಿ ತಿನ್ಕೊಂಡು ಊಟ ಮಾಡಿಕೊಂಡು ಈಗ ನಾನು ನಮ್ಮ ತಮ್ಮ ನಮ್ಮ ಡ್ಯಾಡಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಮ್ಮ ಡ್ಯಾಡಿಗೆ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಅದರಿಂದ ನಮ್ಮ ಡ್ಯಾಡಿನ ಕೆಲ್ಸಕ್ಕೆ ಅಂದರೆ ಮೇನ್ ರೋಡ್ ತನಕ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ ನಾನು ನಮ್ಮ ತಮ್ಮ. ಅಪ್ಪ ಬಾಯ್ ಬಾಯ್. ಈಗ ನಾನು ನಮ್ಮ ತಮ್ಮ ಹೋಗ್ತಾಯಿದ್ದೀವಿ. ಬನ್ನಿ ಈಗ ಮನೆಗೆ ಹೋಗೋಣ. ಹಂಗೆ ಇರುತ್ತೆ. ನೀನ್ ಬಿಡು. ಕಾಣ್ತಾ ಇಲ್ವಾ? ಈಗ ಮನೆಗೆ ಬಂದ್ವಿ. ನಮ್ಮ ಡ್ಯಾಡಿನ ಡ್ರಾಪ್ ಮಾಡಿಬಿಟ್ಟು ಈಗ ಮನೆಗೆ ಬಂದೆ. ಮೋಸ್ಟ್ಲಿ ನನಗೆ ಈ ಬ್ಲಾಗು ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಈ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ 87 ಸಬ್ಸ್ಕ್ರೈಬರ್ಸ್ ಇದ್ರು. ಬಟ್ ಈಗ ಆ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಟೋಟಲ್ಲು ಈಗ ಸಬ್ಸ್ಕ್ರೈಬರ್ಸ್ ಎಷ್ಟವರೆ ಗೊತ್ತಾ? 177 ಇದ್ದಾರೆ. ಹೀಗೆ ನಾನು ವಿಡಿಯೋ ನೋಡ್ತಾ ಇರಿ, ನನಗೆ ಹೀಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಹೆಚ್ಚೆಚ್ಚು ಚೆನ್ನಾಗಿರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಕೀರ್ತನ್ ಗೌಡ ರೆಂಜಿ. ಬಾಯ್.